ಸ್ತೋತ್ರವಾಗಲಿ ಸ್ವಾಮಿ. ಹೌದಪ್ಪ ಸ್ವಾಮಿ, ಬೇಗಿನ ಜಾವದಲ್ಲಿ ಅಪ್ಪ ಸ್ವಾಮಿ ಈ ಒಂದು ಆಲಯದಲ್ಲಿ ಅಪ್ಪ ಸ್ವಾಮಿ ನಮ್ಮನ್ನೆಲ್ಲ ಸೇರಿಸಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೌದಪ್ಪ ಸ್ವಾಮಿ, ಬರಲಿಕ್ಕಿರುವ ಮಕ್ಕಳನ್ನಪ್ಪ ಸ್ವಾಮಿ ಅತಿ ಬೇಗನೆ ಬಂದು ಆಲಯಕ್ಕೆ ಸೇರಿಗಾಗುವಂತೆ ಸಹಾಯ ಮಾಡು. ಇನ್ನೊಂದು ಆರಾಧನೆಯಲ್ಲಿ ಅಪ್ಪ ಸ್ವಾಮಿ, ಇನ್ನೊಂದು ಪ್ರಸನ್ನತೆಯಲ್ಲಿ ಅಪ್ಪ ಸ್ವಾಮಿ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ ದೇವರೇ. ಹಲ್ಲೆಲೂಯಾ, ಸ್ತೋತ್ರ. ವಿಶೇಷವಾಗಿ ಅಪ್ಪ ಸ್ವಾಮಿ ಮುಂದಿನ ಆರಾಧನೆಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಇನ್ನೊಂದು ಪ್ರಸನ್ನತೆಯಲ್ಲಿ ಅಪ್ಪ ಸ್ವಾಮಿ ನಡೆಸಬೇಕೆಂಬುದಾಗಿ ಇನ್ನೊಂದು ಅಪ್ಪ ಸ್ವಾಮಿ ದೇವರೇ. ಹೌದಪ್ಪ ಸ್ವಾಮಿ, ನಿನ್ನ ಒಂದು ಅಪ್ಪ ಸ್ವಾಮಿ ಆಲಯದಲ್ಲಿ ಅಪ್ಪ ಸ್ವಾಮಿ ನಿನಗೋಸ್ಕರ ಮಾತ್ರ ಅಪ್ಪ ಸ್ವಾಮಿ ಜೀವಿಸುವಂತೆ ಸಹಾಯ ಮಾಡಿ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನಪ್ಪ ಸ್ವಾಮಿ ಮುಟ್ಟು ಸ್ವಾಮಿ ಆ ದೇವರೇ. ಎಲ್ಲ ನೋವುಗಳನ್ನ ಚಿಂತೆಗಳನ್ನ ಮರೆತು ಅಪ್ಪ ಸ್ವಾಮಿ ನಿನ್ನ ಆಲಯದಲ್ಲಿ ಅಪ್ಪ ಸ್ವಾಮಿ ನಿನ್ನನ್ನು ಮಾತ್ರ ಕೊಂಡಾಡುವಂತೆ ಸಹಾಯ ಮಾಡು ಸ್ವಾಮಿ ಆ ದೇವರೇ. ಹಲ್ಲೆಲೂಯಾ, ಸ್ತೋತ್ರ. ಎಲ್ಲ ಮಾನವನಿಗೆ ಕೆಲಸತೆ ನೀನು ಒಪ್ಪಿಸಿಕೊಡ್ತಾ ಹೆಸರು ದೇವನಾಂಚಿಕ ಪ್ರಾರ್ಥನೆ ಅಂತ ನಂಬಿಕೆ ಬೆಳೆಯುವ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ನು ಗಟ್ಟಿಗೆ ಹೇಳ್ತಾರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಾರ ದಾವೀದ ಹೇಳ್ತಾನೆ 16ನೇ ಕೀರ್ತನೆ ವಾಕ್ಯದಲ್ಲಿ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ಆತನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ. ಆಮೆನ್. ನಂಬ್ತೀರಾ? ಆತನ ಬಲಗೈಯಲ್ಲಿ ಶಾಶ್ವತವಾದ ಅಂದ್ರೆ ಅಂತ್ಯವಿಲ್ಲದಂತ ಭಾಗ್ಯ, ಒಂದು ಬಾಧ್ಯತೆ ನಮಗೆ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಬಿಫೋರ್ ನಾವು ಆತನ ಆರಾಧಿಸುವುದಕ್ಕಿಂತ ಮುಂಚೆ ಹಿಂದೆ ಇರುವಂತವ್ರು ಎಲ್ಲ ಯವನಸ್ಥ ಮಕ್ಕಳು ಮುಂದೆ ಬಂದು ಕೂತ್ಕೋಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಎಲ್ಲ ಯವನಸ್ಥರ ಮಕ್ಕಳು ಶ್ರೇಯಾ, ಸಿಸ್ಟರ್ ಪೂಜಾ, ಸಂಗೀತ ಮುಂದೆ ಬಂದು ಕೂತ್ಕೋರಿ. ಮುಂದಿನ 2 ಚೇರ್ಗಳನ್ನ ಸಾಲಿಗೆ ಖಾಲಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಥ್ಯಾಂಕ್ ಯು ಜೀಸಸ್. ಆಮೆನ್, ಆಮೆನ್. ಎಷ್ಟು ಜನ ಸಿದ್ಧರಾಗಿ ಬಂದಿದ್ರೆ ಆತನನ್ನು ಆರಾಧಿಸುವುದಕ್ಕಾಗಿ? ಹಲ್ಲೆಲೂಯಾ. ನಿಮ್ಮ ಪಕ್ಕದವರಿಗೆ ದೇವರ ಸಮ್ಮುಖದಲ್ಲಿ ನೀನು ಸಿದ್ಧನಾಗಿ ಇರು ಎಂಬುದಾಗಿ ದೇವರಿಗೆ ಆಶ್ರಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಸರನ್ನ ಜೊತೆಗಿದ್ದೀರಾ ನೀವೆಲ್ಲರೂ? ಆಮೆನ್. ದಾವೀದನು ಹೇಳ್ತಾನೆ, ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತ ನನಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹಸಿರು ಕಾವಲುಗಳಲ್ಲಿ ನಾನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನ ಬರಮಾಡುತ್ತಾನೆ ಎಂಬುದಾಗಿ ಹೇಳುವಾಗ ಆ ವಿಶ್ರಾಂತಿ ಅನ್ನುವಂಥದ್ದು ನನ್ನನ್ನು ನಿತ್ಯ ಸಂತೋಷಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ಸಂತೋಷ ಅಂದ್ರೆ ಹೆಂಗ್ರಿ? ಸಂತೋಷ ಅಂದ್ರೆ ಹೆಂಗೆ? ಸಂತೋಷ ಅಂದ್ರೆ ಹೆಂಗ್ರಿ? ವಾಟ್ ಇಸ್ ಹ್ಯಾಪಿ? ಸಂತೋಷ ಗೊತ್ತಿಲ್ಲ ನಿಮ್ಗೆ? ಸಂತೋಷ ಇದು ಯಾರಿಗೂ ಗೊತ್ತೇ ಇಲ್ಲ. ಖುಷಿ ಇದು ಯಾರಿಗೂ ಗೊತ್ತೇ ಇಲ್ಲ. ಖುಷಿ ಇದ್ರೆ ಹೆಂಗಿರ್ತದೆ? ಇವತ್ತು ನಾನು ಖುಷಿಯಾಗಿದ್ದೇನೆ. ಹಲ್ಲೆಲೂಯಾ. ಯಾರಿಗೋ ಒಂದು 50 ಲಕ್ಷ ದುಡ್ಡು ಸಿಕ್ಬಿಟ್ರೆ ಸಾಕು, ಹೆಂಗಿರ್ತದೆ ಖುಷಿ? ಹಲ್ಲೆಲೂಯಾ. ಯಾರಿಗೋ 1 ಕೋಟಿ ರೂಪಾಯಿ ಲಾಟ್ರಿ ಆಗ್ತದೆ ಅಂತ ತಿಳ್ಕೋರಿ, ಹೆಂಗಿರ್ತದ್ರಿ ಸಂತೋಷ? ಆಮೆನ್, ಆಮೆನ್. ಆ ಸಂತೋಷಕ್ಕಿಂತಲೂ ದೇವರು ಕೊಡುವಂತ ಸಂತೋಷ ಶ್ರೇಷ್ಠವಾದದ್ರಿ. ಆ ಸಂತೋಷ 1 ಕೋಟಿ ಇರೋರ್ಗು ಮಾತ್ರ, ಆ ಸಂತೋಷ 50 ಲಕ್ಷ ಇರೋರ್ಗು ಮಾತ್ರ. ಹಲ್ಲೆಲೂಯಾ. ಆದ್ರೆ ಕರ್ತನು ಕೊಡುವಂತ ಸಂತೋಷ ಅದು ಯಾವಾಗಲೂ ಹಸನ್ಮುಖವಾಗಿರ್ತದೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ ಅಂತಂದ್ರೆ, ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಒಣಗಿದ ಮೈ ಅಂತ. ಹಲ್ಲೆಲೂಯಾ.
ನೀವು ಕೂಗಿ ಹೋಗಿರೋದಾದ್ರೆ ಇವತ್ತು ಒಳ್ಳೆಯ ಸ್ಥಳಕ್ಕೆ ಬಂದಿದ್ದೀರಿ, ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ. ಯಾಕಂದ್ರೆ ನಿನಗೆ ನಿನ್ನ ದುಃಖವನ್ನು ತೆಗೆದು ಹಾಕಿ ದೊಡ್ಡ ಸಂತೋಷವನ್ನು ದೇವರು ನೀಡಲಿಕ್ಕಿದ್ದಾನೆ. ಆಮೇಲೆ ಆಮೇಲೆ ಅದನ್ನ ಸಂತೋಷವಾಗಿ ಹೇಳ್ಕೊಂಡ್ರಿ. ಈ ಹಾಡನ್ನ ಖುಷಿ ಖುಷಿಯಾಗಿ ಓಕೆ.
ಅಪ್ಪ ದೇವರೇ. ಪರಿಶುದ್ಧನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನಪ್ಪ. ಹಾಲೆಲೂಯಾ. ನಿನ್ನನ್ನು ಆರಾಧಿಸ್ತೇವೆ ಕರ್ತನೇ. ಅಪ್ಪ ದೇವರೇ. ಯೇಸುವೇ, ನಿನಗೆ ಸ್ತೋತ್ರ ಜೀವಮಾನವೆಲ್ಲ ದೇವರಪ್ಪ. ನಿನ್ನ ಕೃಪೆಯು ಎಂದೆಂದಿಗೂ ಇರುವಂತದ್ದಾಗಿದೆ ದೇವರಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಹಾಲೆಲೂಯಾ. ನಿನಗೆ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್ ಆಮೆನ್. ಎಷ್ಟು ಜನರಿಗೆ ನನ್ನ ದೇವರು ಬಂಡೆಯಾಗಿ ಇದ್ದಾನೆ. ಹಲ್ಲೆಲೂಯಾ. ಆತನು ಮುಗ್ಗರಿಸುವ ಬಂಡೆ ಎಡುವ ಕಲ್ಲು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ ಆಮೆನ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ನಿಮಗೆ ನಾವು ಆತನಿಗೆ ಆರಾಧನೆ ನಿಮಗೆ ಅಂತ ಹೇಳ್ತಾ ಇರುವಾಗ ನಾವೇನ್ ಮಾಡ್ಬೇಕು ಹೇಳ್ರಿ? ನಮ್ಮ ಕರಗನ ಮೇಲಕ್ಕೆತ್ತಿ. ಹಲ್ಲೆಲೂಯಾ ಹಾಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕರಗನ ಮೇಲಕ್ಕೆತ್ತಿ ಸ್ವಲ್ಪ ಹಂಗೆ ಮಾಡೋಣ್ರಿ. ಓಕೆ, ಬೆಳಿಗ್ಗೆ ಅಂತೂ ಹೋಗಿ ವ್ಯಾಯಾಮ ಮಾಡೋಕ್ಕಾಗಲ್ಲ, ಎಕ್ಸರ್ಸೈಸ್ ಮಾಡಲ್ಲ, ಅಟ್ಲೀಸ್ಟ್ ಸಬ್ಬಿನಾದ್ರೂ ಮಾಡೋಣ್ರಿ. ಹಲ್ಲೆಲೂಯಾ ಆಮೆನ್. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಎಲ್ಲರೂ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, one more time. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯಾರು ನನ್ನ ಬಲ? ಯೇಸು ರಾಜ ನನ್ನ ಬಲವು ನೀನೇ, ಭಯವಿಲ್ಲ ನನಗೆಂದಿಗೂ. ಯೇಸು ರಾಜ ನನ್ನ ಬಲವು ನೀನೇ, ಭಯವಿಲ್ಲ ನನಗೆಂದಿಗೂ. All together. ಆರಾಧನೆ ನಿಮಗೆ, Hallelujah. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, Jesus. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಜೀವಿತ ಕಾಲವೆಲ್ಲ ನಿನ್ನ ಸ್ತುತಿಸಿ ಹಾಡುವೆನು. ನನ್ನ ಜೀವಿತ ಕಾಲವೆಲ್ಲ ನನ್ನ ಜೀವಿತ ಕಾಲವೆಲ್ಲ ನಿನ್ನ ಸ್ತುತಿಸಿ ಹಾಡ್ತೇನೆ ಕೊಂಡಾಡ್ತೇನೆ ಯೇಸುವೇ. ಹಾಡುವೆನು. ರಾಜನೇ ನಿನ್ನ ಉಪಕಾರವ ವಂದಿಸಿ ಸ್ತುತಿಸುವೆನು. ರಾಜನೇ ನಿನ್ನ ಉಪಕಾರವ ವಂದಿಸಿ ಸ್ತುತಿಸುವೆನು. ಹೋಲಿಯೇ. ಆರಾಧನೆ ನಿಮಗೆ, ಆರಾಧನೆ. ಆರಾಧನೆ Come on. ನಿಮಗೆ, All together. ಆರಾಧನೆ ನಿಮಗೆ, ಯೇಸುವಿನ ನಾಮದಲ್ಲಿ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಪ್ರಬಲ ಸಂದರ್ಭ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಕೊನೆ ಸಾರಿ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಿಮಗೆ. Come on. ಚಪ್ಪಾಳೆ ಚಪ್ಪಾಳೆ ಕರ್ತನ ಆರಾಧನೆ ಮಾಡಿಕೊಳ್ಳಿ. ಗದಲರಬ ಸಂದರದರು. In the name of Jesus. Amen. Hallelujah. Thank you, Lord. Jesus. Are you ready with me? ನನಗೆ ಸಿದ್ಧರಿದ್ದೀರಾ? ಎಷ್ಟು ಜನ ಸಿದ್ಧರಿದ್ದಾರೆ ನನ್ನ ಜೊತೆ ಡಾನ್ಸ್ ಮಾಡ್ಲಿಕ್ಕಾಗಿ? Hallelujah. ಆಬಾರಿ 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 ಆಬಾರಿ
Yes, my Lord God Jesus. Thank you, Jesus, Lord. Hallelujah. Hallelujah. हमारा राजा कौन है? आप हाथ तो उठा रहे हैं लेकिन बोल नहीं रहे। हमारा राजा कौन है जी? हालेलुया। Shall we sing this song? कौन है? कौन है? राजाओं का राजा, दुनिया का बादशाह। आमेन। आमेन। हाँ, दुनिया का सारे दुनिया का बादशाह एक ही है, ये वो हमारा यीशु मसीह है। आमेन। संतोषವಾಗಿ दे रहा। आमेन। आमेन। जब हम करो जय जयकार बोलते हैं, एक राउंड मारना है। हालेलुया। आप जहाँ पे ठहरा है ನೀವು ಎಲ್ಲಿ ಎತ್ಕೊಂಡಿದ್ರು ಅದೇ ಸ್ಥಳ ಒಂದು ಸ್ವಲ್ಪ 360 ಡಿಗ್ರಿ ಸ್ವಲ್ಪ ಟರ್ನ್ ಮಾಡ್ಕೊಂಡ್ಬಿಡಂಗೆ। हालेलुया। 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 ಆಮೆನ್। 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 क्योंकि ಆತನು ನೀರಲ್ಲಿ ನಡೆದಂತ ದೇವರು। हालेलुया। हालेलुया। ಸೈತಾನನು ಕೂಡ ಆತನ ದೆವ್ವಗಳು ಆತನ ನಾಮಕ್ಕೆ ಭಯ ಪಡ್ತವೆ ಅಂತಂದ್ರೆ ಆತನ ನಾಮದ ಶಕ್ತಿ ಎಷ್ಟು ಅಂತ ನಾವು ಊಹಿಸಿಕೊಳ್ಳಬಹುದು। हालेलुया। हालेलुया। आमेन। आमेन। वन मोर टाइम। कौन है कौन है कौन है कौन है राजाओं का राजा, कौन है दुनिया का बादशाह, कौन है राजाओं का राजा, कौन है दुनिया का बादशाह। यीशु है उसका नाम, यीशु है उसका नाम। तो करो जय जयकार, तो करो जय जयकार, तो करो जय जयकार, तो करो जय जयकार।
Holy, holy. In the name of Jesus, Lord. Thank you, Lord. ಸ್ತೋತ್ರ ಮಾಡ್ತೇವೆ ದೇವರೇ. ಎಲ್ಲರ ಕರೆಗಳ ಮೇಲೆ ಕೆತ್ತುತ್ತಾ ಒಂದು ಕ್ಷಣ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡುತ್ತಾರೆ. तेरे पास आता हूँ यीशु तेरे पास ಕರಗಳು ಎತ್ತುತ್ತಾ तेरे पास आता हूँ यीशु
stand in his presence. ಆತನ ಸಮ್ಮುಖದಲ್ಲಿ ನಾವಿರುವ ಹಾಗೆ ಒಂದು ಕ್ಷಣ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಳ್ಳೋಣ. Thank you, Lord Jesus. ಮೊಣಕಾಲವರೆಗಲ್ಲ ಸೊಂಟದವರೆಗಲ್ಲ ಮೊಣಕಾಲವರೆಗಲ್ಲ ಸೊಂಟದವರೆಗಲ್ಲ ಈಜುವಾಡಬೇಕಯ್ಯ ಸೆಳೆದುಕೊಂಡು ಹೋಗಯ್ಯ ಈಜುವಾಡಬೇಕಯ್ಯ ಸೆಳೆದುಕೊಂಡು ಹೋಗಯ್ಯ ಸ್ವರ್ಗೀಯ ಬಿರುಗಾಳಿ ನನ್ಮೇಲೆ ನೀ ಬೀಸಯ್ಯ ಪಾರಿವಾಳದಂತೆ ನನ್ಮೇಲೆ ನೀ ಬಾರಯ್ಯ ಸ್ವರ್ಗೀಯ ಬಿರುಗಾಳಿ ನನ್ಮೇಲೆ ನೀ ಬೀಸಯ್ಯ ಪಾರಿವಾಳದಂತೆ ನನ್ಮೇಲೆ ನೀ ಬಾರಯ್ಯ ಮೇಲೆ ಚಲಿಸಿದ ಪರಿಶುದ್ಧಾತ್ಮನೇ ಜನದ ಮೇಲೆ ಚಲಿಸಿದಂತ ಪರಿಶುದ್ಧಾತ್ಮನೇ ಜನದ ಮೇಲೆ ಚಲಿಸಿದ ಪರಿಶುದ್ಧಾತ್ಮನೇ ಬಲದ ಮೇಲೆ ಬಲವ ಹೊಂದ ನನ್ಮೇಲೆ ನೀ ಬಾರಯ್ಯ ಬಲದ ಮೇಲೆ ಬಲವ ಹೊಂದ ನನ್ಮೇಲೆ ನೀ ಬಾರಯ್ಯ ಸ್ವರ್ಗೀಯ ಬಿರುಗಾಳಿ ನನ್ಮೇಲೆ ನೀ ಬೀಸಯ್ಯ ಪಾರಿವಾಳದ ಹಾಗೆ ಪಾರಿವಾಳದಂತೆ ನನ್ಮೇಲೆ ನೀ ಬಾರಯ್ಯ ಸ್ವರ್ಗೀಯ ಬಿರುಗಾಳಿ ನನ್ಮೇಲೆ ನೀ ಬೀಸಯ್ಯ ಪಾರಿವಾಳದಂತೆ ನನ್ಮೇಲೆ ನೀ ಒಂದು ದೊಡ್ಡ ಚಪ್ಪಾಳೆ ಕರ್ತನಿಗೆ ಸಮರ್ಪಿಸೋಣ. Thank you, Lord. ಅದು ಮೊಣಕಾಲಷ್ಟು ಸಾಲದು ಸೊಂಟದವರೆಗೂ ಸಾಲದು ಅದು ಮೊಣಕಾಲಷ್ಟು ಸಾಲದು ಸೊಂಟದವರೆಗೂ ಸಾಲದು ಈಜಾಡುವ ಅಳತೆಗೆ ಬೇಕಯ್ಯ ಓ ಈಜಾಡುವ ಅಳತೆಗೆ ಬೇಕಯ್ಯ ಎಲ್ಲರೂ ಹಾಡಿಕೊಳ್ಳ ಅದು ಮೊಣಕಾಲಷ್ಟು ಸಾಲದು ಸೊಂಟದವರೆಗೂ ಸಾಲದು ಅದು ಮೊಣಕಾಲಷ್ಟು ಸಾಲದು ಸೊಂಟದವರೆಗೂ
ಕರಗದ ಮೇಲೆ ಕೆತ್ತುತ್ತ ಒಂದೇ ಕ್ಷಣ ನಾವೆಲ್ಲರೂ ಒಟ್ಟಾಗಿ ನಾವು ಆತನನ್ನ ಹೇಳೋಣವೇ, ಆತನಿಗೆ ಕೇಳಿಕೊಡೋಣ. ಮಿತಿಯಿಲ್ಲದೆ 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 ಎಲ್ಲರೂ ಹೇಳ್ತೀರಾ ಚರ್ಚ್, ಕಮ್ ಆನ್ ಚರ್ಚ್, ಕ್ಯಾನ್ ಯು ಸೇ ಆಫ್ಟರ್ ಮೀ? ಮಿತಿಯಿಲ್ಲದ ನನ್ನನ್ನು ತುಂಬಿಸ ಸಭೆ ಸಭೆ ಕಮ್ ಆನ್, ಸ್ವರವೆತ್ತಿ ಹೇಳ್ತೀರಾ ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ. ಒಂದು ಕ್ಷಣ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ನಾವು ಆತನ ರುಚಿಸೋಣ. ಒಂದೇ ಒಂದು ಕ್ಷಣ ನಾವು ಆತನ ಆರಾಧನೆ ಮಾಡಿಕೊಂಡು ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಆತನ ಸಮ್ಮುಖದಲ್ಲಿರುವ ಹಾಗೆ ಸಹೋದರ ಪರಶುರಾಮ್ ಅವರು ಮುಂದಿನ ಎಲ್ಲ ಸಮಯಗಳನ್ನ ನೆನೆಸಿಕೊಂಡು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ತಾರೆ. ಸ್ತೋತ್ರಪ್ಪ ಸ್ವಾಮಿ ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ ಕರ್ತನೆ. ಹಾಲೆಲೂಯ ಸ್ವಾಮಿ ಕರ್ತನೆ. ರಾಜಾದಿ ರಾಜ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ತಂದೆ ಆದ್ಯರು. ಹಾಲೆಲೂಯ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರಪ್ಪ ತಂದೆ ಆದ್ಯವ್ರೆ. ಹೌದಪ್ಪ ಸ್ವಾಮಿ, ನೀನು ವಾಕ್ಯ ನೋಡಿಕೊಳ್ತೇವಲ್ಲಪ್ಪ ತಂದೆ ಆದ. ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರು ಎಲ್ಲಿ ಕೂಡಿ ಬರ್ತಿರೋರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ ಸ್ವಾಮಿ ಕರ್ತನೆ. ಹೌದಪ್ಪ, ನೀನು ವಾಕ್ಯ ನೋಡಿಕೊಳ್ತೇವಲ್ಲಪ್ಪ ತಂದೆ ಆದ. ದೇವರು ಬಳಿಗೆ ಬರುವ ದೇವರಿದ್ದಾನೆ ಎಂಬುದಾಗಿ ಸ್ವಾಮಿ ಕರ್ತನೆ. ಹೌದಪ್ಪ, ನಮ್ಮ ಮಧ್ಯದಲ್ಲಿ ಇದ್ದದಕ್ಕಾಗಿ ನಿನಗೆ ಸ್ತೋತ್ರಪ್ಪ ತಂದೆ ಆದ ದೇವರೇ. ಹಾಲೆಲೂಯ ಸ್ವಾಮಿ. ನೀನು ಒಳ್ಳೆಯವನು ಸ್ವಾಮಿ ಕರ್ತನೆ, ಒಳ್ಳೆಯನ್ನು ಮಾಡುವ ದೇವರು ನೀನಾಗಿದ್ದೀಯಪ್ಪ ತಂದೆ ಆದ ದೇವರೇ. ನೀನೆಲ್ಲವನ್ನು ಬಲ್ಲಾತನಾಗಿದ್ದೀಯಪ್ಪ ಸ್ವಾಮಿ ಕರ್ತನೆ. ನೀನೇ ಮಾರ್ಗವು, ನೀನೇ ಸತ್ಯವು, ನೀನೇ ಜೀವವೂ ಆಗಿದ್ದೀಯಪ್ಪ ತಂದೆ ಆದ ದೇವರೇ. ನನ್ನ ಹೊರತು ಮತ್ತಾರನ ಬಳಿಗೆ ಬರೋದಿಲ್ಲ ಎಂಬುದಾಗಿ ಹೇಳ್ತಿಲ್ಲ ತಂದೆ ಆದ ದೇವರೇ. ಹೌದಪ್ಪ ಸ್ವಾಮಿ ಕರ್ತನೆ, ನೀನೇ ಆದಿಯು ಸ್ವಾಮಿ, ಅಂತ್ಯವು ಸ್ವಾಮಿ ಕರ್ತನೆ, ವರ್ತಮಾನ ಭೂತ ಭವಿಷ್ಯದ ಕಾಲದಲ್ಲಿ ಇರುವಾತ ನೀನಾಗಿದ್ದೀಯಪ್ಪ ತಂದೆ ಆದ ದೇವರೇ. ಹೌದಪ್ಪ ಸ್ವಾಮಿ ಕರ್ತನೆ, ನಿನಗೆ ಸ್ತೋತ್ರಪ್ಪ ತಂದೆ ಆದ ದೇವರೇ. ಪ್ರಾರಂಭದಿಂದ ಸ್ವಾಮಿ ಅಂತ್ಯದವರೆಗೂ ಸ್ವಾಮಿ ಕರ್ತನೆ ನಮ್ಮ ಸಂಘಟಿತ ನಡೆಸೆಂಬುದಾಗಿ ಬೇಡಿಕೊಳ್ತೇವಪ್ಪ ತಂದೆ ಆದ ದೇವರೇ. ಆರಾಧನೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದದಕ್ಕಾಗಿ ನಿನಗೆ ಸ್ತೋತ್ರಪ್ಪ ತಂದೆ ಆದ ದೇವರೇ. ಆರಾಧನೆ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ ತಂದೆ ಆದ ದೇವರೇ. ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ ತಂದೆ ಆದ ದೇವರೇ. ನಿನ್ನಿಂದ ಆಗದ ಕಾರ್ಯ ಒಂದು ಇಲ್ಲಪ್ಪ ಸ್ವಾಮಿ, ನಿನ್ನಿಂದ ಎಲ್ಲವೂ ಸಾಧ್ಯವಾಗಿದೆಯಪ್ಪ ತಂದೆ ಆದ ದೇವರೇ. ಹಾಲೆಲೂಯ ಸ್ವಾಮಿ ಕರ್ತನೆ. ನಿನ್ನಂತ ದೇವರು ಯಾರು ಇಲ್ಲಪ್ಪ ಸ್ವಾಮಿ, ನಿನ್ನ ಹಾಗೆ ಪ್ರೀತಿಸೋರು ಒಬ್ಬರು ಇಲ್ಲಪ್ಪ ಸ್ವಾಮಿ ಕರ್ತನೆ. ಇಲ್ಲೆಲ್ಲ ಬಂದಿರೋ ಪ್ರತಿಯೊಬ್ಬರು ತಂದೆ ಆದ ಕ್ರಿಸ್ತೇಶ್ವರ ನಾಮವನ್ನು ಆಶ್ರಯಿಸ ಬಲಪಡಿಸಪ್ಪ ತಂದೆ ಆದ ದೇವರೇ. ಹೌದಪ್ಪ, ಮುಂದಿನ ಭಾಗ್ಯವನ್ನು ಎಲ್ಲವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ ತಂದೆ ಆದ ದೇವರೇ. ಮುಂದಿನ ವಾಕ್ಯದ ಭಾಗವನ್ನು ತಂದೆ ಆದ ದೇವರೇ. ಅಪ್ಪ, ನಿನ್ನ ದಾಸರ ಮುಖಾಂತರವಾಗಿ ಮಾತನಾಡಪ್ಪ ತಂದೆ ಆದ ದೇವರೇ. ನಿನ್ನ ವಾಕ್ಯದಲ್ಲಿ ಸ್ವಾಮಿ ಬೈಕತ್ತಿಕ್ಕಿಂತಲೂ ಹರಿತವಾಗಿದೆಯಪ್ಪ ತಂದೆ ಆದ ದೇವರೇ. ಹೌದಪ್ಪ, ನಿನ್ನ ದಾಸರ ಮುಖಾಂತರವಾಗಿ ಮಾತನಾಡು ಅಪ್ಪ. ಪ್ರತಿಯೊಬ್ಬರ ಜೀವಿತ ನೀನು ಬಿಡುಗಡೆ ಮಾಡಪ್ಪ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವಪ್ಪ ತಂದೆ ಆದ ದೇವರೇ. ನೀನು ಹಾಗೆ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ ತಂದೆ ಆದ ದೇವರೇ. ಎಲ್ಲ ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಲು ಬಂದಿದ್ದ ಪರಲೋಕ ತಂದೆಯೇ, ಆಮೆನ್. ಆಮೆನ್. ಸಭೆ ಜೋರಾಗಿ ಹೇಳ್ತೀರಾ ಆಮೆನ್ ಆಮೆನ್. ದಯಮಾಡಿ ಎಲ್ಲರೂ ಕೆಳಗಡೆ ಕೂತ್ಕೋಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ಬಹಳ ಪ್ರಾಮುಖ್ಯವಾದ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ನಾವು ಸ್ವಾಗತ ಮಾಡ್ತೇವೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ ಬೆಳಗಿನ ಜಾವದಲ್ಲಿ? ಆಮೆನ್. ಈ ಸಮಯದಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕಿದ್ದೇವೆ. ಬಂದಂಥ ಸೇವಕರನ್ನ ನಾವು ವೆಲ್ಕಮ್ ಮಾಡುವಂಥ ಸಮಯ. ಮೊಟ್ಟ ಮೊದಲನೇದಾಗಿ ನನಗೆ ನಿಮಗೆಲ್ಲರಿಗೂ ಅನೇಕರಿಗೆ ಬ್ರದರ್ ಬಗ್ಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು ವೈಯಕ್ತಿಕವಾಗಿ ಭಾಳ ವರ್ಷಗಳಿಂದ ಅವರೊಂದಿಗೆ ನನ್ನ ಒಡನಾಟ. ಹಲ್ಲೆಲೂಯಾ ಹಲ್ಲೆಲೂಯಾ. ಉಡುಪಿಯಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡಿ ಆಮೇನ್ ಈಗ ಅವರು ಜಗದಾದಲ್ಲಿ ಬಂದು ನೆಲೆಸಿದ್ದಾರೆ. ಸೊ ಅವರು ಕೂಡ ಸೇವೆಯಲ್ಲಿರುವಂಥವರು ಸಹೋದರ ಕಾಜು ಎಂಬುದಾಗಿ. ಆಮೇನ್. ಅವ್ರ ಹೆಸರು ಗೊತ್ತಾ ಭಾಳ ಸ್ವಲ್ಪ ವ್ಯತ್ಯಾಸವಾಗಿರ್ಬೋದು, ಬಟ್ ಅವ್ರ ಮನಸ್ಸು ಕೂಡ ಕಾಜು ಥರನೇ ಮೃದುವಾಗಿರುತ್ತೆ. ಆಮೇನ್. ಹಲ್ಲೆಲೂಯಾ
ಹಲಲುಯ್ಯ. ಓಕೆ ಬ್ರದರ್ ಸಹೋದರ ಕಾಜು ಅವರು ಮುಂದೆ ಬರಬೇಕೆಂಬುದಾಗಿ ಕೇಳಿಕೊಡ್ತೇನೆ. ಅವ್ರ ನಮ್ಮ ಮೊದಲಿರುವಂಥ ಸಹೋದರ ಬಸವರಾಜ್ ಮತ್ತು ಸಹೋದರ ಕುಮಾರ್ ಅವರು ಮುಂದೆ ಬಂದು ಅವ್ರಿಗೆ ಬೊಕ್ಕೆ ಕೊಡೋದ್ರ ಮೂಲಕ ಅವ್ರನ್ನ ನಮ್ಮ ಮೊದಲು ಸ್ವಾಗತಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಜೋರ ಚಪ್ಪಾಳೆಯೊಂದಿಗೆ ಜೋರ ಚಪ್ಪಾಳೆಯನ್ನ ದೇವರಿಗೆ ಅವರಿಗೆ ಸಮರ್ಪಿಸುತ್ತಾ ಅವ್ರ ಮಧ್ಯೆ ಸ್ವಾಗತ ಮಾಡಿಕೋಣ. ಸಹೋದರ ಕುಮಾರ್ ಅವರು ಸಹೋದರ ಬಸವರಾಜ್ ಅವರು ಮುಂದೆ ಬಂದು ಅವರು ಸ್ವಾಗತಿಸ್ತಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು ಚೆನ್ನಾಗಿ ಕೊಡಬೇಕು. ಥ್ಯಾಂಕ್ ಯು ಬ್ರದರ್. ನಿಜವಾಗಿಯೂ ದೇವರು ಉಪಯೋಗಿಸುವಂಥ ಯವನಸ್ಥ ಸೇವಕನಾಗಿದ್ದಾನೆ. ಅವ್ನು ಚಿಕ್ಕವನಿರುವಾಗ ನನಗೆ ಗೊತ್ತು. ಹಲಲುಯ್ಯ ಹಲಲುಯ್ಯ. ಓಕೆ, ನಾವು ವಿಶ್ರಮದ ಇನ್ನೊಬ್ಬ ಬಹಳ ಮುಖ್ಯವಾದ ಅತಿಥಿ, ನಮಗೆಲ್ಲರಿಗಿಂತ ಅತಿಥಿ ಯೇಸಪ್ಪನ ಬಿಟ್ಟರೆ ಯಾರೂ ಇಲ್ಲ. ಹಲಲುಯ್ಯ. ಆದರೆ ಆತನ ಸೇವೆಯನ್ನು, ಆತನ ದಾಸರಾಗಿ ಆತನ ಸೇವೆಯನ್ನು ಕರೆಯನ್ನು ಹೋಗಟ್ಟು ಇವತ್ತು ಅನೇಕ ಕಡೆಗಳಲ್ಲಿ ದೇವರು ಅವ್ರನ್ನ ಉಪಯೋಗಿಸ್ತಾ ಇದ್ದಾನೆ. ಯವನಸ್ಥರಾಗಿದ್ದುಕೊಂಡು ನನಗೆ ನೋಡಿದಾಗ ಆಶ್ಚರ್ಯ ಆಯಿತು. ದೇವರು ಬಹಳ ನನಗೆ ಮೊನ್ನೆ ಅವ್ರ ಕೂಟದಲ್ಲಿ ಹೋದಾಗ ನನಗೆ ಭಾಳ ಆಶೀರ್ವಾದ ಆಯಿತು. ಹಲಲುಯ್ಯ ಹಲಲುಯ್ಯ ಆಮೇನ್. ಸೊ ಈ ಸಮಯದಲ್ಲಿ ಮೈಸೂರಿನಿಂದ ಬಂದು ಅನೇಕ ಕಡೆಗಳಲ್ಲಿ ದೇವರು ಉಪಯೋಗಿಸ್ತಿರುವಂಥ ದೇವರ ಘನ ಸೇವಕನು. ತುಂಬ ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡ್ತಾ ಇದ್ದೆ ನಾನು ಮೊನ್ನೆ ಭೇಟಿ ಫಸ್ಟ್ ಟೈಮ್. ಆದರೆ ಅನೇಕ ಕಡೆಗಳಲ್ಲಿ ನೋಡ್ತಾ ಇದ್ದೇನೆ ಅವರ ವಿಷಯವಾಗಿ ನಾನು ಕೇಳ್ತಾ ಇದ್ದೆ. ಹಲಲುಯ್ಯ ಹಲಲುಯ್ಯ. ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಆಲೋಚನೆ ಮಾಡ್ಕೊಂಡಿದ್ದೆ, ಈ ವರ್ಷದಲ್ಲಿ ನಾನು ನಮ್ಮ ಸಭೆಯಲ್ಲಿ ಮಾತಾಡಿದೆ, ಒಂದು ಯೂತ್ ರಿವೈವಲ್ ಮೀಟಿಂಗ್ನ ನಾನು ಆಯೋಜನೆ ಮಾಡಬೇಕು ಅಂತ. ಆದರೆ ಅವ್ರ ಜೊತೆ ನೋಡ್ಕೊಂಡು ಮಾತಾಡ್ಕೊಂಡು ಅವ್ರ ಸೇವೆ ನೋಡಿಕೊಂಡು ಬರಬೇಕು ಅಂತ ಹೋಗ್ತಾ ಇರುವಾಗಲೇ ಕಾಜು ಬ್ರದರ್ ನನಗೆ ಕಾಲ್ ಮಾಡಿದರು. ಪಾಸ್ಟರ್ ಇಲ್ಲ, ಅನಿಲ್ ರಾಜ್ ಅವ್ರಿಗೆ ಬೆಳಗಾಂ ಬಂದು ಸೇವೆ ಮಾಡಬೇಕು ಅಂತ ಆಸೆ ದೇವರು ಮಾತಾಡ್ತಾ ಇದ್ದಾರಂತೆ ಹೇಳ್ತಾ ಇರುವಾಗ ನನಗೆ 2 ದಿವಸದಲ್ಲಿ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆದರೆ ಸಡನ್ನಾಗಿ ನಾನು ಏನು ತೀರ್ಮಾನ ಮಾಡಲಿಲ್ಲ. ಆದರೆ ನಾನು ಪ್ರಾರ್ಥನೆಯೊಂದಿಗೆ ಆಯ್ತು ಬ್ರದರ್, ನಾಳೆ ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳುವಾಗ ಮೊನ್ನೆ ಅವ್ರ ಜೊತೆ ಮಾತಾಡುವಾಗ ಮತ್ತು ಅವರ ಸೇವೆಯನ್ನು ಕೇಳಿ ನೋಡುವಾಗ ನನಗೆ ನಿಜವಾಗಲೂ ಹೃದಯ ತುಂಬಿ ಬಂತು. ಆಮೆನ್ ಹಲ್ಲೆಲೂಯಾ. ಇಂಥ ಒಂದು ಸೇವಕರು ನಮ್ಮ ಸಭೆಗೆ ಬರ್ತಾ ಇದ್ರಿಂದ ನಮಗೆ ಆಶೀರ್ವಾದ ಎಂಬುದಾಗಿ ನಾನು ನೆನೆಸಿ ಆಯ್ತು ಪಾಸ್ಟರ್ ನೀವು ಬನ್ನಿ ಅಂತ ಹೇಳಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಸಮಯದಲ್ಲಿ ಘನ ಸೇವಕರಾಗಿರುವಂಥ ಪಾಸ್ಟರ್ ಅನಿಲ್ ರಾಜ್ ಅವರು ಮುಂದೆ ಬರಬೇಕಂತ ಕೇಳ್ಕೊತಾನೆ. ಅವ್ರನ್ನ ಮದುವೆದಂಥ ಗೋಪಾಲ ಮಾಮರು ಮತ್ತು ಹಾಗೆ ಸಹೋದರ ಪರಶುರಾಮ್ ಅವರು ಮುಂದೆ ಬಂದು ಭೀಮಸೇನ ಹಾಗೆ ಸಹೋದರ ಸಂಜು ಅವರು ಮುಂದೆ ಬಂದು ಅವ್ರನ್ನ ಮಧ್ಯದಲ್ಲಿ ಸ್ವಾಗತಿಸಬೇಕೆಂಬುದಾಗಿ ನಾನು ಕೇಳಿಕೊಂಡೆ. ಘನವಾಗಿ ಜೋರಾಗಿ ಚಪ್ಪಾಳೆಯೊಂದಿಗೆ ಚಪ್ಪಾಳೆಯನ್ನು ಸಮರ್ಪಿಸುತ್ತಾ ಚಪ್ಪಾಳೆಯನ್ನು ಸಲ್ಲಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಮಧ್ಯದಲ್ಲಿ ಬರಮಾಡಿಕೊಂಡು ಈ ಸಮಯದಲ್ಲಿ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್. ನಮ್ಮ ಮೊದಲು ಬಂದರೂ ತುಂಬ ಸಂತೋಷ. ಹಲ್ಲೆಲೂಯಾ. ಈ ಸಮಯದಲ್ಲಿ ಸೇವಕರನ್ನ ಮಧ್ಯದಲ್ಲಿ ಕರೆಯೋದಕ್ಕಿಂತ ಮುಂಚೆ, ಅವ್ರನ್ನ ಬರಮಾಡಿಕೋದಕ್ಕಿಂತ ಮುಂಚೆ ಸಹೋದರ ಕಾಜು ಅವರು ಮುಂದೆ ಬಂದು ಸೇವಕರ ಕುರಿತಾದ ಒಂದು ಕಿರು ಪರಿಚಯನ ಅವರು ಮಾಡಿಕೊಡ್ಬೇಕೆಂಬುದಾಗಿ ನಾನು ಅವ್ರಿಗೆ ವಿನಂತಿಸ್ತೇನೆ. ಸೊ ಸಹೋದರ ಕಾಜು ಅವ್ರ ಮುಂದೆ ಬರೋ ಚಪಾತಿ